ಬಾಗಲಕೋಟೆ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಗೆಲುವು. ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡಿದ್ದ ಮೇಟಿಯವರು ಅಂತಿಮವಾಗಿ 21,000 ಮತಗಳ ಅಂತರದಿಂದ ಜಯ ದಾಖಲಿಸಿದರು. HY ಮೇಟಿಯವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ, ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಸ್ಪರ್ಧಿಸಿದರು. ಎರಡೂ ಪಕ್ಷದಿಂದ ಘಟಾನುಘಟಿಗಳು ಭರ್ಜರಿ ಪ್ರಚಾರ ನಡೆಸಿದರು. ಆದರೆ ಅಂತಿಮವಾಗಿ ಕಾಂಗ್ರೆಸ್ಗೆ ಗೆಲುವಾಗಿದೆ. ಚುನಾವಣೆಯಲ್ಲಿ ಒಟ್ಟಾರೆ ಕಾಂಗ್ರೆಸ್ 97,941 ಮತಗಳನ್ನ ಪಡೆದುಕೊಂಡ್ರೆ ಬಿಜೆಪಿ 76,075 ಮತಗಳನ್ನ ಪಡೆದುಕೊಂಡಿದೆ. 21,866 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಜಯಭೇರಿ ಬಾರಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು. 2023ರ ಚುನಾವಣೆಯಲ್ಲಿ HY ಮೇಟಿಯವರು 5,000 ಮತಗಳ ಅಂತರದಿಂದ ಗೆದ್ದಿದ್ರು. ಈಗ ನಡೆದ ಉಪಚುನಾವಣೆಯಲ್ಲಿ ಬರೋಬ್ಬರಿ 21,000 ಮತಗಳ ಅಂತರದಿಂದ ಗೆದ್ದು ದಾಖಲೆ ಬರೆದಿದ್ದಾರೆ. ವರದಿ ಪರಪ್ಪ ಕೊಣ್ಣೂರ್. ಮಹಿಳೆಯರ ಬಗ್ಗೆ ಮಾಡ್ಯಾರಲ್ರಿ, ಆ ಗೆಲುವು ಏನಂದ್ರೆ ಒಂದೇದು ನಾವು ಏನಿಲ್ರಿ ದಯಮಾಡಿ ಯಾಕೆ ಹೇಳ್ತೀವಿ ಅಂದ್ರೆ ಇದು ಮುಂದಾದರೂ 28ಕ್ಕೂ ಇದೇ ಗೆಲುವುನ. ಯಾಕೆ ಅವ್ರು ಮಾಡಿದ ಸಾಧನೆ, ಅವ್ರು ಮಾಡಿದ ಕೆಲಸಗಳು. ಆಮೇಲೆ ಇಲ್ಲಿ ಮೆಡಿಕಲ್ ಕಾಲೇಜು ಇವತ್ತಿಗೆ ನಾವು 2002ರಿಂದ ನಾವು ಹೋರಾಟ ಮಾಡ್ಕೊಂಡು ಬಂದೆವು. ಉದ್ಯೋಗ, ಹಳದಿ ಕಾರ್ಡು, ಆಶ್ರಯ ಮನೆ, ಬಸ್ದಾರ ಅಂತೇಳಿ ನವನರ್ಗೆ ನಾವು ಹೋರಾಟ ಮಾಡಿದ್ದೀನಿ ರೀ. ನವನಗರ ಪುನಶ್ಚೇತನ ಸಮಿತಿ ತಿಪ್ಪಣ್ಣ ಮೇಟಿ ನಾನು. ಬಟ್ ಅದು ಆದಮೇಲೆ ಇವತ್ತಿಗೂ ಅದು ಏನಿದ್ದಿದ್ದ ಬಾಗಲಕೋಟೆ ಒಳಗೆ ನಮ್ಮ ಬಡವ್ರ ಮಕ್ಕಳು ಒಂದು ಮೆಡಿಕಲ್ ಕಾಲೇಜ್ ಕಲಿತೀನಿ ಅಂದು ಮಕ್ಕಳಿಗೆ ಇದೇನು ಮಾಡ್ಯಾರಲ್ಲ, ಸಿದ್ದರಾಮಯ್ಯ ಪುಣ್ಯ, ಆಮೇಲೆ ಮೇಟಿಯವ್ರ ಪುಣ್ಯ. ಈಗೇನು ಉಮೇಶ್ ಬರಬೇಕಾದ್ರೆ ಯಾವ್ದಂದ್ರೆ ಅವರು ಮಾಡಿದ್ದ ಸಾಧನೆ, ಅವ್ರು ಮಾಡಿದ ಕೆಲಸಗಳು, ಅವರು ಸಿದ್ದರಾಮಯ್ಯ ಸಾಹೇಬ್ರದ್ದು ಅವ್ರಿಗೆ ಏನಾದರೂ ಭಾಳ ಬೇಡಿಕೆ ಅದಾವೆ. ಮುಂದೆ ಬರುವಂಥ ದಿನಗಳಿಗೆ ಬಾಗಲಕೋಟೆ ಒಳಗೆ ನಿಮ್ದು ಏನಿದ್ರು ನನಗೆ ಕೇಳ್ರಿ ಅಂದಾರ. ಅವರು ಏನಿದ್ರು ನಮ್ಮನ್ನು ಕೇಳ್ರಿ ಅಂದ, ಅವ್ರು ಇವ್ರು ಕೇಳ್ಬೇಡ ಅಂದ್ರೆ. ಅದಕ್ಕೆ ದಯಮಾಡಿ ಇದು ಸಾಧನೆ ಯಾರ್ದಂದ್ರೆ ಸಿದ್ದರಾಮಯ್ಯರು, ಜಾರಕಿಹೊಳಿ ಅವ್ರದ್ದು, ಮೇಟಿಯವರು, ಅವ್ರ ಕುಟುಂಬಕ್ಕೆ, ಅವ್ರಿಗೆ ನಾವು ಮಾಡಿದಂಥ ಎಲ್ಲ ಈಗೇನು ನಮ್ಮ ರೈತರದ್ದು ಬಂತು, ನಮ್ಮ ಕಾರ್ಯಕರ್ತರು ಬಂತು, ಎಲ್ಲರಿಗೂ ಆಶೀರ್ವಾದ ಆಗಲಿ, ದೇವ್ರು ಒಳ್ಳೇದು ಮಾಡಲಿ. ಮುಂದೆ ನೆಕ್ಸ್ಟ್ ಬರೋದು 28ಕ್ಕೂ ಇದೇ ಸರ್ಕಾರ ಬರ್ತೈತೆ ಅಂತೇಳಿ ನಾ ಮಾದಾಯಿ ಕಳಸ ಬಂಡೂರಿ ಅನ್ನ ರೈತ ಸೇನಾ ಅಂತೇಳಿ ತಿಪ್ಪಣ್ಣ ಮೇಟಿ. ನಮಸ್ಕಾರ. ರೈತರ ಬಗ್ಗೆ ಏನು ಮಾಡಿಕೊಡ್ಬೇಕು? ರೈತರು ಬೆಳೆದ್ರು ಬಟ್ ಏನೈತೆ ಅಂದರೆ ಯಾವುದೇ ಬೆಳೀಲಿ, ಏನೇ ಬೆಳೀಲಿ, ಒಂದು ಬೆಂಬಲ ಬೆಲೆ ಅದು ಇದು ಅಂತಾರ. ರೈತ ಬೆಳೆದಿದ್ದು ಬೆಂಬಲ ಬೆಲೆ ಯಾಕಿಲ್ಲ? ಸರ್ಕಾರದಲ್ಲಿ ಇರೋದು ಪ್ರತಿನಿಧಿ 224 ಮಂದಿ ಸಹ ಯಾರಾದ್ರು ಸಂಸದರು, ಶಾಸಕರು ಅದಾರ. ಬಟ್ ರೈತ ಹಗಲ ರಾತ್ರಿ ಮಳೆ, ಗಾಳಿ, ಬಿಸಿಲು ಅನ್ನೋದು ಬೆಳೆದು ಮಾಡಿ ಮುಂಜಾನೆ ತಂದು ಮಾರ್ಕೆಟ್ಗೆ ಹಚ್ಚಿದಾಗ ಇವರು ತಿಂತಾರೆ. ಅವ ಇರ್ಲಿಕ್ಕಂದ್ರೆ ಯಾರೂ ಇಲ್ಲ. ಅದಕ್ಕೆ ದಯಮಾಡಿ ಸಂಸದರು, ಶಾಸಕರು ತಿಳ್ಕೊರಿ. ಅನ್ನ ಹಾಕೋ ರೈತ, ದೇಶಕ್ಕೆ ಸೈನಿಕ, ರಕ್ಷಣೆ ಮಾಡೋ ಪೊಲೀಸ, ಅವ್ರು ಇರ್ಲಿಕ್ಕೆ ಅವನಕ್ಕಿಂತ ಯಾರೂ ದೊಡ್ಡವರಲ್ಲ. ದಯಮಾಡಿ ನಾವು ಏನು ಹೇಳ್ತೀವಿ ಅಂದರೆ ತಾವು ಕಾಂಗ್ರೆಸ್ ಮುಖಂಡರಾಗಿ ಈ ಒಂದು ಗೆಲುವಿನ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರು ನಮ್ಮ ತಂದೆ ನಿಧನರಾದ ನಂತರ ನಮ್ಮ ಸಚಿವರು, ಶಾಸಕರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲ ನೇತೃತ್ವದಾಗ ಅವರು ನಡೆಸ್ಕೊಂಡು ಹೋದರು. ಅವರು ನಮಗೆ ಎಲ್ಲರೂ ಇವ್ರು ಮಾಡಿದ್ದಕ್ಕೆ ನಮ್ಮ ತಂದೆಯವರು ತೀರ್ಕೊಂಡಾರಂತ ಅನಿಸ್ಲೇ ಇಲ್ಲ. ನಮ್ಮನ್ನೆಲ್ಲರೂ ತಂದೆ ಮಕ್ಕಳ ಜೊತೆ ನೋಡ್ಕೊಂಡು ಅವರೇ ನಮ್ಮನ್ನು ಎತ್ಕೊಂಡಾರು. ಈಗ ಎತ್ಕೊಂಡು ವಿಜಯೋತ್ಸವ ಅವ್ರಿಗೆ ಎಲ್ಲ ಸಲ್ಲಬೇಕು. ನಮ್ಮ ಜನರಿಗೆ ಸಲ್ಲಬೇಕು. ಜಾರಕಿಹೊಳಿ ಅವರಿಗೆ ಮುಖ್ಯವಾದ ಮತದಾರರಿಗೆ ಏನು ಹೇಳಕ್ ಬಯಸ್ತಾರೆ? ಮತದಾರ ಅಭಿಮಾನಿಗಳಿಗೆ ನಮ್ಮ ತಂದೆಯವರಿಗೆ ಹೆಂಗೆ ಸಹಕಾರ ಕೊಟ್ಟಿದ್ರು ಅದೇ ಥರನೂ ನಮ್ಮ ಸಹೋದರನಿಗೂ ಕೊಟ್ಟಾರ. ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಇದೇ ಥರ ಅವ್ರಿಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿ ಅವರಿಗೆ ಅಭಿವೃದ್ಧಿಗಳನ್ನು ಮಾಡ್ತಾರಂತ ಹೇಳ್ಬಿಟ್ಟು ಹೇಳ್ತೇವೆ. ಮಾದೇವಿ ಉಲ್ಲಪ್ಪ ಮೆಟ್ಟಿ.